Joy again to be here to celebrate the Lord's table with all the saints at Pasangudi Assembly with my wife Grace. ಈ ದಿನದಂದು ಕರ್ತನ ಮೇಜನ್ನ ಬಸವನಗುಡಿಯ ಸಭೆಯ ಎಲ್ಲಾ ಸೇವಕರೊಂದಿಗೆ ವಿಶ್ವಾಸಿಗಳೊಂದಿಗೆ ಬಂದು ಸೇರಿ ನಾನು ಆಚರಿಸುತ್ತಿರುವಂತದ್ದು ಇದು ಬಹಳ ಸಂತೋಷಕರವಾಗಿರುವಂತದ್ದು ಅದಾಗಿರುತ್ತದೆ. I am also thankful to our brother Luigi Isaac for helping with the translation this afternoon. Hope you all understood. No, he didn't understand. Right. I'd like to read 2 verses for you. ಈ ದಿನ 2 ವಾಕ್ಯ ಭಾಗಗಳನ್ನ ಓದಲು ನಾನು ಇಚ್ಛಿಸುತ್ತೇನೆ. First one is Psalm 116 verse 12. ಮೊದಲನೆಯ ವಾಕ್ಯ ಭಾಗವು ಕೀರ್ತನೆ 116 12ನೇ ವಚನ. ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ, ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ಪ್ರಖ್ಯಾತಪಡಿಸುವೆನು. Thank you, sister. How can I repay the Lord for all his goodness to me? ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ. The second verse is Psalm 100 verse 4. 2ನೇ ವಾಕ್ಯ ಭಾಗ ಅದು 100ನೇ ಕೀರ್ತನೆ 4ನೇ ವಚನ. ಸಕಲ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ, ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. Enter his gates with thanksgiving. Give thanks to him and praise his name. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ, ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. My theme this afternoon is gratitude or thanksgiving, or simply get into the habit of saying thank you. ಈ ಮಧ್ಯಾಹ್ನದ ಒಂದು ವಿಷಯವು ಮಾತನಾಡಲಿಕ್ಕಿರುವಂತಹ ವಿಷಯವು ಏನು ಎಂಬುದಾಗಿ ನೋಡುವಾಗ ಅದು ಕೃತಜ್ಞತಾ ಸ್ತುತಿ ಅಥವಾ ವಂದನೆಯನ್ನು ಹೇಳುವಂತದ್ದು ಅಥವಾ ಕೀರ್ತನೆಯಿಂದ ನಾವು ಸ್ಮರಿಸುವಂತದ್ದು ಇದಾಗಿರುವಂತದ್ದಾಗಿರುತ್ತದೆ. Before we became the followers of Jesus Christ, the characteristic feature of all of us was to complain and to murmur. ನಾವು ವಿಶ್ವಾಸಿಗಳಾಗಿ ಮಾರ್ಪಾಡುವುದಕ್ಕಿಂತಲೂ ಮುಂಚಿತವಾಗಿ ನಾವು ಮಾಡುತ್ತಿದ್ದಂತ ಕಾರ್ಯವು ಅದೇನಾಗಿತ್ತ ಎಂಬುದಾಗಿ ನೋಡುವಾಗ ನಾವು ಚಾಡಿ ಹೇಳುವಂತವರು ಅಥವಾ ನಾವು ಯಾವಾಗಲೂ ನಾವು ಗುಣುಗುವಂತವರು ನಾವಾಗಿದ್ದೆವು. But that changes the moment we become new creation in the Lord Jesus Christ. ಆದ್ರೆ ನಾವು ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ಹೊಸ ನೂತನ ಸೃಷ್ಟಿಗಳಾಗುವಾಗ ಆ ಒಂದು ಕಾರ್ಯವು ಅದು ಬದಲಾಗುವಂತದ್ದು ಅದಾಗಿರುತ್ತದೆ. It may not happen suddenly, ಅದು ಆ ಕ್ಷಣದಲ್ಲಿಯೇ ಆಗದೆ ಹೋದರೂ ಸಹ, but we strive towards that. ನಾವು ಆ ರೀತಿಯಲ್ಲಿ ಬದಲಾವಣೆಗೋಸ್ಕರವಾಗಿಯೇ ನಾವು ಬದುಕುವಂತವ್ರು ನಾವು ಆಗಿರ್ತೇವೆ. This afternoon I would like to leave this challenge with us. Are we a thankful people? ಈ ಮಧ್ಯಾಹ್ನ ವೇಳೆಯಲ್ಲಿ ನಾನು ಒಂದು ಸವಾಲನ್ನ ನಾನು ನಿಮ್ಮ ಮುಂದೆ ಇಡುವಂತವ್ರು ನಾನಾಗಿರ್ತೇನೆ. ಅದೇನಂದ್ರೆ, ನಾವು ಕ್ರಿಸ್ತನಿಗಾಗಿ ನಾವು ಕೃತಜ್ಞತೆಯನ್ನ ಹೇಳುವಂತವ್ರು ನಾವಾಗಿದ್ದೇವಾ? The 4th Thursday in November is called the National Thanksgiving Day in the United States. ಯುನೈಟೆಡ್ ಸ್ಟೇಟ್ಸ್ ಎಂಬುವಂತ ಆ ದೇಶದಲ್ಲಿ ಈ ನವೆಂಬರ್ ತಿಂಗಳಿನ 4ನೆಯ ಆ ಗುರುವಾರವನ್ನ ಆ ಥ್ಯಾಂಕ್ಸ್ ಗಿವಿಂಗ್ ಅಥವಾ ಕೃತಜ್ಞತೆ ಹೇಳುವ ದಿನ ಎಂಬುದಾಗಿ ಅವರು ಹೇಳ್ತಾರೆ. ನ್ಯಾಷನಲ್ ಥ್ಯಾಂಕ್ಸ್ಗಿವಿಂಗ್. ಆ ಒಂದು ದೇಶದಲ್ಲೆಲ್ಲ ಆ ಒಂದು ಕೃತಜ್ಞತೆಯನ್ನ ಹೇಳುವಂತ ದಿನ. How did it start? ಅದು ಯಾವ ರೀತಿಯಲ್ಲಿ ಪ್ರಾರಂಭವಾಯಿತು? Started 400 years ago. ಅದು 400 ವರ್ಷಗಳ ಹಿಂದೆ ಅದು ಪ್ರಾರಂಭವಾಯಿತು. When as most of you know, the pilgrims from Plymouth, England, came over to the new land in search of freedom in order to practice their faith. ಬಹಳಷ್ಟು ಜನರಿಗೆ ತಿಳಿದಿರುವಂತ ರೀತಿಯಲ್ಲಿ ಇಂಗ್ಲೆಂಡ್ ದೇಶದಿಂದ ಆ ಒಂದು ಯುನೈಟೆಡ್ ಸ್ಟೇಟ್ಸ್ ದೇಶಕ್ಕೆ ಸ್ವತಂತ್ರವನ್ನ ಹುಡುಕುತ್ತಾ ಅವರು ಬಂದಾಗ ಆ ಒಂದು ದಿನವನ್ನ ಅವರು ಆ ರೀತಿಯಾಗಿ ಆಚರಿಸುವುದನ್ನ ಪ್ರಾರಂಭಿಸಿದರು. They came and settled in what is now called the New England States.
ಈಗಿನ ಒಂದು ಹೊಸದಾದಂತ ಇಂಗ್ಲೆಂಡ್ ನ ರಾಜ್ಯಗಳು ಎಂಬುದಾಗಿ ಕರೆಸಲ್ಪಡುವಂತಹ ಸ್ಥಳಕ್ಕೆ ಅವರು ಬಂದು ಸೇರಿದ್ದರು. And the following year, in order to express their deep appreciation and gratitude to God for His loving protection and for giving them a rich harvest, they decided to come together to celebrate Thanksgiving. ಮತ್ತು ಅವರು ಈ ರೀತಿಯಾಗಿ ಆ ಒಂದು ದೇಶಕ್ಕೆ ಅವರು ಬಂದು ಸೇರಿದ ಮೇಲೆ ದೇವರು ಅವರನ್ನು ಕಾಪಾಡಿರುವುದಕ್ಕೋಸ್ಕರವಾಗಿಯೂ ಮತ್ತು ಅವರಿಗೆ ಕೊಟ್ಟಂತ ಒಂದು ಒಳ್ಳೆಯ ಫಲಕ್ಕೋಸ್ಕರವಾಗಿ ಅವರು ಕೃತಜ್ಞರಾಗಿರಬೇಕು ಎಂಬುದಾಗಿ ಅವರು ಈ ರೀತಿಯಾಗಿ ಆಚರಿಸಲು ಅವರು ಪ್ರಾರಂಭಿಸಿದರು. They gathered in the open field. ಅವರು ಮೈದಾನದಲ್ಲಿ ಅವರು ಸೇರಿ ಬಂದರು. And they were surprised. The local people also joined them. ಮತ್ತು ಅದೇ ರೀತಿಯಾಗಿ ಅಲ್ಲಿದ್ದಂತ ಆ ಒಂದು ಸ್ಥಳೀಯರು ಸಹ ಬಂದು ಅಲ್ಲಿ ಸೇರಿದರು. And the get together climax with what is known as the Thanksgiving dinner. ಅವರು ಈ ರೀತಿಯಾಗಿ ಒಟ್ಟು ಸೇರಿದ ನಂತರದಲ್ಲಿ ಆ ಒಂದು ಕೃತಜ್ಞತೆ ಹೇಳುವಂತ ಒಂದು ಔತಣಕೂಟವಾಗಿ ಅದು ಮಾರ್ಪಾಡಾಯ್ತು. That's a very special meal. ಅದು ಬಹಳ ಒಂದು ಮುಖ್ಯವಾದಂತ ಒಂದು ಊಟ ಅದಾಗಿರುತ್ತದೆ. Yes. If you want to know something about Thanksgiving meal, there is a restaurant on Museum Road called The Only Place, and if you go there around this season, November 4th Thursday, you can experience Thanksgiving dinner for a cost about 2,500 rupees. ನೀವು ಆ ಒಂದು ಔತಣಕೂಟವನ್ನ ನೀವು ಸಹ ರುಚಿಸಬೇಕು ಎಂಬುದಾಗಿ ನೀವು ಇಚ್ಛಿಸುವುದಾದ್ರೆ ಈ ಬೆಂಗಳೂರಿನ ಮ್ಯೂಸಿಯಂ ರೋಡ್ ನಲ್ಲಿರುವಂತ ಓನ್ಲಿ ಪ್ಲೇಸ್ ಎಂಬುವಂತ ಒಂದು ಜಾಗದಲ್ಲಿ ಅಲ್ಲಿ ನಿಮಗೆ ಈ ಒಂದು ನವೆಂಬರ್ ತಿಂಗಳಿನ 4ನೇ ಗುರುವಾರದ ದಿನದಲ್ಲಿ ಸುಮಾರು 2,500 ರೂಪಾಯಿಗಳಲ್ಲಿ ನೀವು ಆ ಒಂದು ಔತಣಕೂಟವನ್ನ ನೀವು ಸಹ ರುಚಿಸಬಹುದಾಗಿರುತ್ತದೆ. Don't misunderstand. I'm not yet to propagate or promote the only place. ನಾನು ಆ ಒಂದು ಓನ್ಲಿ ಪ್ಲೇಸ್ ಆ ಒಂದು ಹೋಟೆಲ್ ಅನ್ನ ನಾನು ಅದರ ಅಡ್ವರ್ಟೈಸ್ ಮಾಡ್ತಾ ಇದ್ದೀನಿ ಎಂಬುದಾಗಿ ನೀವು ತಪ್ಪು ತಿಳಿಯಬೇಡ್ರಿ. I just want to say that that's a very special meal, and over the years in the United States, and for Thanksgiving, they also invite people for this meal, including foreign students, visitors. They make it a point to invite and celebrate Thanksgiving. ಆ ಒಂದು ಯುನೈಟೆಡ್ ಸ್ಟೇಟ್ಸ್ ಎಂಬುವಂತ ದೇಶದಲ್ಲಿ ಅವರು ಅಲ್ಲಿ ಎಲ್ಲಾ ರೀತಿಯಾದಂತ ಹೊರಗಿಂದ ಬಂದಿರುವಂತಹ ವಿದ್ಯಾರ್ಥಿಗಳು ಮತ್ತು ಹೊರಗಿನವರನ್ನು ಸಹ ಅವರು ಆಹ್ವಾನಿಸಿ ಆ ಒಂದು ಔತಣಕೂಟಕ್ಕೆ ಅವರು ಆಹ್ವಾನಿಸುವಂತವ್ರು ಅವರಾಗಿರ್ತಾರೆ. It is, in 1942, the President Franklin Roosevelt declared that the 4th Thursday of every year will be a national holiday, and it will be called the Thanksgiving Day. ಮತ್ತು 1942ನೇ ಇಸ್ವಿಯಲ್ಲಿ ಆ ಒಂದು ಪ್ರೆಸಿಡೆಂಟ್ ಆಗಿದ್ದಂತ ರೂಸ್ವೆಲ್ಟ್ ನವರು ಅವರು ಪ್ರಕಟಪಡಿಸುವುದೇನೆಂದ್ರೆ ಆ ಒಂದು ನವೆಂಬರ್ ತಿಂಗಳಿನ 4ನೇ ಗುರುವಾರವನ್ನ ಥ್ಯಾಂಕ್ಸ್ ಗಿವಿಂಗ್ ಡೇ ಎಂಬುದಾಗಿ ಅವರು ಘೋಷಿಸುವಂತವ್ರು ಅವರಾಗಿರ್ತಾರೆ ಮತ್ತು ಆ ದಿನದಲ್ಲಿ ರಜೆಯನ್ನು ಸಹ ಅವರು ನೀಡಿರುವಂತವರಾಗಿರ್ತಾರೆ. And it is very interesting that this focus on Thanksgiving has helped the American people to express thanks and also use thank you. Thank you is part and parcel of their vocabulary. ಮತ್ತು ಈ ಒಂದು ಥ್ಯಾಂಕ್ಸ್ ಗಿವಿಂಗ್ ಕೃತಜ್ಞತೆ ಹೇಳುವಂತ ಈ ಒಂದು ದಿನದಿಂದಾಗಿ ಆ ಒಂದು ಯುನೈಟೆಡ್ ಸ್ಟೇಟ್ಸ್ ದೇಶದಲ್ಲೆಲ್ಲ ಈ ಒಂದು ಕೃತಜ್ಞರಾಗಿದ್ದೇನೆ ಅಥವಾ ಥ್ಯಾಂಕ್ ಯು ಎಂಬುದಾಗಿ ಹೇಳುವಂತದ್ದು ಬಹಳ ಹೆಚ್ಚಾಗಿ ಉಪಯೋಗಿಸುವಂತವ್ರು ಅವರಾಗಿರ್ತಾರೆ. Strangely, in our country, we seldom hear the word thank you. ನಾವು ನಮ್ಮ ದೇಶದಲ್ಲಿ ಬಹಳ ಸುಲಭವಾಗಿ ಬಹಳಷ್ಟು ಸಾರಿ ನಾವು ಥ್ಯಾಂಕ್ ಯು ಎಂಬುದನ್ನ ನಾವು ಕೇಳುತ್ತೇವೆ. Some years ago, in the convent schools and Christian schools, teachers used to take time to help children, especially in the lower classes, say the magic word,
Thank you. ಕೆಲವು ವರ್ಷಗಳ ಹಿಂದೆಯಿಂದಾಗಿ ಈ ಕಾನ್ವೆಂಟ್ ಸ್ಕೂಲ್ಗಳಲ್ಲೆಲ್ಲ ಇರುವಾಗ ಅವರು ಕಾರ್ಯ ಮಾಡುವಾಗ ಅವರು ಕೆಲವು ಸಮಯವನ್ನ ತೆಗೆದು ಈ ರೀತಿಯಾದಂತಹ ವಿಷಯಗಳನ್ನ ಅವ್ರು ಹೇಳಿಕೊಡುವಂತವ್ರು ಅವರಾಗಿದ್ರು. ಅದೇನಂದ್ರೆ ನೀವು ಉಪಕಾರವನ್ನು ಪಡೆಯುವಾಗ ನೀವು ಥ್ಯಾಂಕ್ ಯು ಎಂಬುದಾಗಿ ಹೇಳಬೇಕು ಎಂಬುದಾಗಿ ಅವ್ರು ಕಲಿಸ್ಕೊಡ್ತಾ That ಇದ್ರು. seems to have disappeared, that habit. ಆದ್ರೆ ಈಗ ಆ ಒಂದು ಪದ್ಧತಿ ಅದು ಕಳೆದು ಹೋಗಿದೆ ಎಂಬುದಾಗಿ ಹೇಳ್ತೇನೆ. Because teachers are very busy these days, uploading, downloading, and if they don't do that properly, they may get offloaded. ಯಾಕಂದ್ರೆ ಈಗ ಆ ಶಿಕ್ಷಕರೆಲ್ಲ ಬಹಳ ಬ್ಯುಸಿ ಆಗಿದ್ದಾರೆ. ಅವರು ತಮ್ಮ ಪಾಠಗಳನ್ನ ಅವರು ಅಪ್ಲೋಡ್ ಮಾಡಬೇಕು, ಡೌನ್ಲೋಡ್ ಮಾಡಬೇಕು, ಇಲ್ಲವಾದ್ರೆ ಅವರು ಕೆಲಸದಿಂದ ತೆಗೆದುಹಾಕ್ಬಿಡ್ತಾರೆ. So parents, I would encourage you, encourage your children, your grandchildren to get into the habit of saying thank you. ಆದುದರಿಂದ ಪೋಷಕರೇ, ನಾನು ಕೇಳುವಂತದ್ದೇನೆಂದ್ರೆ ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳುಗಳು ಇವರಿಗೆ ಈ ರೀತಿಯಾಗಿ ಥ್ಯಾಂಕ್ ಯು ಎಂಬುವಂತದ್ದನ್ನ ಕೃತಜ್ಞನಾಗಿದ್ದೇನೆ ಎಂಬುದಾಗಿ ಹೇಳುವುದನ್ನ ನೀವು ಕಲಿಸಿಕೊಡಿರಿ. It's not very easy to always be thankful and to express appreciation. ಯಾವಾಗ್ಲೂ ಸಹ ನಾವು ಕೃತಜ್ಞರಾಗಿರುವಂತದ್ದು ಅದು ಬಹಳ ಸುಲಭವಾದಂತ ಕಾರ್ಯವಲ್ಲ. But we must make it, we must strive to practice that. ಆದ್ರೆ ಆದಾಗ್ಯೂ ಸಹ ನಾವು ಯಾವಾಗಲೂ ಸಹ ಕೃತಜ್ಞರಾಗಿ ಇರುವುದನ್ನೇ ನಾವು ಬಯಸುವಂತವರು, ಅದಕ್ಕಾಗಿ ಜೀವಿಸುವಂತವರು ನಾವಾಗಿರ್ಬೇಕು. The Greek philosopher Cicero, Greek philosopher, he says gratitude is not only the greatest virtue, but the parent of all virtues. ಮತ್ತು ಈ ರೀತಿಯಾಗಿ ಒಬ್ಬ ಶಾಸ್ತ್ರಜ್ಞರು, ಗ್ರೀಕ್ನ ಶಾಸ್ತ್ರಜ್ಞರಾದಂತಹ ಸಿಸರಿಯೋ ಎಂಬುವಂತವ್ರು ಹೇಳುವುದೇನಂದ್ರೆ, ನೀವು ಕೃತಜ್ಞರಾಗಿರುವಂತದ್ದು ಅದು ಒಂದು ಒಳ್ಳೆಯ ಕಾರ್ಯ ಮಾತ್ರವಲ್ಲ, ಬದಲಿಗೆ ಅದು ಒಳ್ಳೆಯ ಎಲ್ಲದಕ್ಕೂ ಮಿಗಿಲಾಗಿರುವಂತ ಒಂದು ಒಳ್ಳೆಯ ಕಾರ್ಯ ಅದಾಗಿದೆ ಎಂಬುದಾಗಿ ಅವರು ಹೇಳ್ತಾರೆ. Gratitude is a great virtue. ಈ ಒಂದು ಕೃತಜ್ಞತೆ ಎಂಬುವಂತದ್ದು ಅದು ಬಹಳ ಒಳ್ಳೆಯದಾದಂತ ಒಂದು ಕಾರ್ಯ. And it must become characteristic of us. ಮತ್ತು ನಮ್ಮ ಜೀವಿತದಲ್ಲಿ, ನಮ್ಮ ಗುಣಗಳಲ್ಲಿ ಆ ಕೃತಜ್ಞರಾಗಿರುವಂತದ್ದು ಒಂದಾಗಿರಬೇಕಾಗಿರುತ್ತದೆ. The Bible has much to say and speak about thanksgiving and gratitude. ಸತ್ಯವೇದದಲ್ಲಿಯೂ ಸಹ ನಾವು ಬಹಳಷ್ಟು ಕಡೆಯಲ್ಲಿ ಕೃತಜ್ಞರಾಗಿರುವುದರ ಕುರಿತಾಗಿ ಬಹಳಷ್ಟು ಕಡೆ ನಾವು ನೋಡ್ತೇವೆ. In fact, about 160 times there is express command to be grateful, to be thankful. ಸುಮಾರು 160 ಬಾರಿ ಸತ್ಯವೇದದಲ್ಲಿ ನಾವು ಕೃತಜ್ಞರಾಗಿರ್ಬೇಕು, ನಾವು ಸ್ತೋತ್ರ ಹೇಳುವಂತವ್ರು ನಾವಾಗಿರ್ಬೇಕು, ಕೊಂಡಾಡುವಂತವ್ರು ನಾವಾಗಿರ್ಬೇಕು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಆಜ್ಞೆಗಳನ್ನ ನಾವು ನೋಡ್ತೇವೆ. In the Old Testament, ಹಳೆ ಒಡಂಬಡಿಕೆಯಲ್ಲಿ God was very particular that the people of Israel got into the habit of being grateful and thankful. ಈ ಹಳೆ ಒಡಂಬಡಿಕೆಯ ಕಾಲದಲ್ಲಿ ನೋಡುವಾಗ ಇಸ್ರಾಯೇಲ್ಯರಿಗೆ ಬಹಳ ಸ್ಪಷ್ಟವಾಗಿ ದೇವರು ಹೇಳಿದ್ದೇನೆಂದ್ರೆ, ನೀವು ಕೃತಜ್ಞರಾಗಿರ್ರಿ, ನೀವು ಸ್ತೋತ್ರ ಸಲ್ಲಿಸುವಂತವ್ರು ನೀವು ಆಗಿರ್ರಿ ಎಂಬುದಾಗಿ. And thanksgiving is a result of reflection. ಮತ್ತು ಈ ಒಂದು ಕೃತಜ್ಞತೆಯನ್ನ ಹೇಳುವಂತದ್ದು ಅದು reflection, looking, contemplating, meditating. ನಾವು ಅದನ್ನ ಮತ್ತೆ ಹಿಂತಿರುಗಿ ಆಗಿರುವಂತ ಕಾರ್ಯವನ್ನ ಹಿಂತಿರುಗಿ ನೋಡುವಂತದ್ದು ಅದಾಗಿರ್ತದೆ. And reflection is the outcome of remembrance. ಮತ್ತು ನಾವು ಈ ರೀತಿಯಾಗಿ ಆಗಿರುವಂತ ಕಾರ್ಯವನ್ನ ನೋಡುವಂತದ್ದು ಅದು ನಾವು ನೆನಪು ಮಾಡಿಕೊಳ್ಳುವುದು ಅದಾಗಿರುತ್ತದೆ. And very interestingly, the most common command in the Bible is to remember. ಮತ್ತು ಬಹಳ ಆಶ್ಚರ್ಯಕರವಾಗಿರುವಂತ ಒಂದು ಸಂಗತಿ ಸತ್ಯವೇದದಲ್ಲಿ ಬರೆದಿರುವುದೇನೆಂದ್ರೆ, ಅದು ನಾವು ನೆನಪು ಮಾಡಿಕೊಳ್ಳಬೇಕು ಎಂಬುದರ ಕುರಿತಾಗಿ. About 1200 times you have this instruction, remember. ಸುಮಾರು 1200 ಬಾರಿ ನೀವು ಇದನ್ನ ನೆನಪು ಮಾಡಿಕೊಳ್ಳಿರಿ ಎಂಬುದಾಗಿ ಸತ್ಯವೇದದಲ್ಲಿ ಬರೆದಿರಲ್ಪಟ್ಟಿದೆ. And I'm told 24 times it is in what is called as the imperative voice. ಮತ್ತು ನಾನು ಕೇಳಲ್ಪಟ್ಟಂತೆ ಅದು ಬಹಳ ಸ್ಪಷ್ಟವಾಗಿಯೂ ಆಜ್ಞಾರೂಪವಾಗಿ ಬರೆದಿರುವಂತದ್ದೇ ಅದಾಗಿರುತ್ತದೆ. Now the word, for instance, sit down. Example, sit down. ಉದಾಹರಣೆಗೆ ನೀನು ಇಲ್ಲಿ ಕುತ್ಕೋ ಎಂಬುದಾಗಿ ಹೇಳುವಂತದ್ದು. Or
run, ಅಥವಾ ಓಡು ಎಂಬುದಾಗಿ ಹೇಳುವುದು, it is in the imperative voice. ಅದೆಲ್ಲವೂ ಒಂದು ಆಜ್ಞೆಯ ರೂಪದಲ್ಲೇ ಇರುವಂತದ್ದಾಗಿರ್ತದೆ. It denotes a command. ಅದು ಒಂದು ಆಜ್ಞೆಯನ್ನ ಸ್ಪಷ್ಟಪಡಿಸುವಂತದ್ದು, ಪ್ರಕಟಿಸುತ್ತಿರುವಂತದ್ದಾಗಿರ್ತದೆ. And commands cannot be disobeyed. ಮತ್ತು ಆಜ್ಞೆಯು ಕೊಡಲ್ಪಡುವಾಗ ಅದಕ್ಕೆ ಅವಿಧೇಯರಾಗಲು ಸಾಧ್ಯವಿಲ್ಲ. So in the Old Testament we have 24 times the Hebrew word zakor, which is in the imperative voice, a command to remember. ಮತ್ತು ಹಳೆ ಒಡಂಬಡಿಕೆಯಲ್ಲಿ ಅದೇ ರೀತಿಯಾಗಿ 24 ಬಾರಿ ಆ ಇಬ್ರು ಭಾಷೆಯಲ್ಲಿ ಆಜ್ಞಾ ರೂಪವಾಗಿ ನೀನು ನೆನಪು ಮಾಡಿಕೋ ಎಂಬುದಾಗಿ ಅದು ಬರೆಯುವಂತದ್ದಾಗಿರುತ್ತದೆ. What we did a little while ago, or what we are doing here on Sunday afternoon, is have the remembrance meeting. ನಾವು ಸ್ವಲ್ಪ ಸಮಯದ ಮುಂಚೆ ಮಾಡಿದಂತ ಕಾರ್ಯ ಅಥವಾ ನಾವು ಪ್ರತಿ ಭಾನುವಾರವೂ ಬಂದು ಸೇರಿ ಮಾಡುವಂತ ಕಾರ್ಯ, ಅದು ನಾವು ನೆನಪು ಮಾಡಿಕೊಳ್ಳುವಂತದ್ದಾಗಿದೆ. We have gathered here under this specific command of the Lord Jesus, who said, "Do this in remembrance of me." ನಾವು ಪ್ರತಿ ವಾರವೂ ಸಹ ನಾವು ಸ್ಪಷ್ಟವಾಗಿ ಪಡೆಯಲ್ಪಟ್ಟಂತ ಆ ಒಂದು ಆಜ್ಞೆಯನ್ನ ನಾವು ಅನುಸರಿಸುವಂತವರಾಗಿ, ನಾವು ಅದನ್ನ ಜ್ಞಾಪಕ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿಯೇ ನಾವು ಬಂದು ಸೇರುವಂತವ್ರು It ನಾವಾಗಿರ್ತೇವೆ. is not optional. ಅದು ನಾವು ಮಾಡಬಹುದೋ ಇಲ್ಲವೋ ಎಂಬುದಾಗಿ ಕೊಡಲ್ಪಟ್ಟಂತ It ಒಂದು is ವಿಷಯ ಅಲ್ಲ. mandatory. ಅದು ನಾವು ಮಾಡಲೇಬೇಕಾಗಿರುವಂತ ಕಾರ್ಯವಾಗಿದೆ. It's a high privilege and honor for us as God's people to gather together around this table to remember Him. ದೇವರ ವಿಶ್ವಾಸಿಗಳಾಗಿ ನಾವು ಈ ಮೇಜಿನ ಸುತ್ತಲೂ ಸೇರಿ ಬಂದಿರುವಾಗ ನಾವು ಆತನು ನೆನಪು ಮಾಡಿಕೊಳ್ಳಬೇಕು ಎಂಬುದಾಗಿ ನಮಗೆ ಸಿಕ್ಕಿರುವಂತ ಒಂದು ದೊಡ್ಡ ಭಾಗ್ಯವು And ಶ್ರೇಷ್ಠ the ಭಾಗ್ಯವಾಗಿದೆ. remembrance of what God has done results in outflow of praise, worship and adoration. ಮತ್ತು ನಾವು ಆತನು ಮಾಡಿರುವಂತ ಕಾರ್ಯಗಳನ್ನ ನಾವು ನೆನಪು ಮಾಡಿಕೊಳ್ಳುವಾಗ ನಮ್ಮ ಕಾರ್ಯಗಳಲ್ಲಿ ನಾವು ಆತನಿಗೆ ಕೃತಜ್ಞರಾಗಿಯೂ ಆತನಿಗೆ ಸ್ತೋತ್ರವನ್ನ ಸಲ್ಲಿಸುವಂತವರಾಗಿಯೂ ಕೊಂಡಾಡುವಂತವ್ರು ನಾವಾಗಿರ್ತೇವೆ. This afternoon, several times we heard the word thanksgiving. ನಾವು ಈ ಮಧ್ಯಾಹ್ನದ ವೇಳೆಯಲ್ಲಿ ಕೃತಜ್ಞತೆ ಹೇಳುವುದರ ಕುರಿತಾದಂತ ವಾಕ್ಯವನ್ನ ನಾವು ಬಹಳಷ್ಟು ಬಾರಿ ಕೇಳಿದ್ದೇವೆ. Thank you, Lord, for all that you have done for us. ನೀವು ನಮಗೋಸ್ಕರವಾಗಿ ಮಾಡಿರುವಂತ ಎಲ್ಲಾ ಕಾರ್ಯಗಳಿಗಾಗಿ ನಿಮಗೆ ಕೃತಜ್ಞತೆ ಎಂಬುದಾಗಿ ನಾವು ಹೇಳಿದ್ದೇವೆ. What a great salvation. ಎಂತ ಒಳ್ಳೆಯದಾದಂತ ಒಂದು ರಕ್ಷಣೆ. What great privileges we have been brought into as the children of God. ದೇವರ ಮಕ್ಕಳಾಗಿರುವಂತ ನಮಗೆ ಎಂತ ಒಳ್ಳೆಯ ಭಾಗ್ಯವನ್ನು ನೀನು ಕೊಟ್ಟಿದ್ದೀಯ ಎಂಬುದಾಗಿ ನಾವು ಹೇಳಿದ್ದೇವೆ. What great kindness God has lavished upon each one of us. ಪ್ರತಿಯೊಬ್ಬೊಬ್ಬರ ಮೇಲೆಯೂ ಸಹ ಎಂತ ಕರುಣೆಯನ್ನ ನೀವು ನಮ್ಮ ಮೇಲೆ ಇರಿಸಿದ್ದೀಯ ಎಂಬುದಾಗಿ We ಹೇಳಿದ್ದೇವೆ. are able to say thank you because our gathering here helps us to remember what God has done. ನಾವು ದೇವರಿಗೆ ಕೃತಜ್ಞತೆ ಹೇಳಲು ಸಾಧ್ಯವಾಗಿದೆ, ಯಾಕಂದ್ರೆ ನಾವು ದೇವರನ್ನ ನೆನಪು ಮಾಡುತ್ತಾ ಈ ರೀತಿಯಾಗಿ ಸೇರಿ ಬಂದಿದ್ದೇವೆ. In Deuteronomy chapter 8 verse 2, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನ, God says, "Remember how the Lord your God led you all the way in the desert these 40 years." ಅಲ್ಲಿ ತಂದೆ ಆದಂತ ದೇವರು ಹೇಳುವಂತದ್ದೇನೆಂದ್ರೆ, ಈ 40 ವರ್ಷಗಳ ಕಾಲದಲ್ಲಿ ನಿಮ್ಮನ್ನು ಯಾವ ರೀತಿಯಾಗಿ ಅರಣ್ಯದಲ್ಲಿ ನಾನು ನಿಮ್ಮನ್ನು ನೋಡಿಕೊಂಡಿದ್ದೇನೆ ಎಂಬುವಂತದನ್ನ ನೆನಪು ಮಾಡಿಕೊಳ್ಳಿರಿ ಎಂಬುದಾಗಿ ಆತನು ಹೇಳ್ತಾನೆ. Remember what He did for you as you traveled across the Sinai desert. ಆ ಒಂದು ಸೀನಾಯಿ ಅರಣ್ಯವನ್ನು ನೀವು ದಾಟು ಹೋಗುವಾಗ ಆತನು ನಿಮಗೋಸ್ಕರವಾಗಿ ಮಾಡಿರುವಂತಹ ಎಲ್ಲಾ ಕಾರ್ಯವನ್ನು ನೆನಪು ಮಾಡಿರಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. Don't forget how He fed you. ಆತನು ಯಾವ ರೀತಿಯಲ್ಲಿ ನಿಮಗೆ ತಿನ್ನಲು ಕೊಟ್ಟನು ಎಂಬುದನ್ನು ಮರೆಯಬೇಡ್ರಿ. How He clothed you. ಯಾವ ರೀತಿಯಲ್ಲಿ ಆತನು ನಿಮಗೆ ಆ ಒಂದು ವಸ್ತ್ರವನ್ನು ಕೊಟ್ಟನು. How He brought you into the land flowing with milk and honey. ಯಾವ ರೀತಿಯಲ್ಲಿ ಆತನು ನಿಮ್ಮನ್ನು ಹಾಲು ಜೇನು ಹರಿಯುವಂತ ಒಂದು ಈ ಸ್ಥಳಕ್ಕೆ ಕರೆತಂದನು A ಎಂಬುವಂತದನ್ನು. rich land. ಬಹಳ ಒಂದು ಐಶ್ವರ್ಯವುಳ್ಳಂತ ಒಂದು ದೇಶ. Deuteronomy 8 verse 8 it says, "A land with wheat, barley, wines, fig trees, pomegranates, olive oil and honey." ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ, ಆ ದೇಶದಲ್ಲಿ ಗೋಧಿ, ಜವೆಗೋಧಿ, ದ್ರಾಕ್ಷಿ, ಅಂಜೂರ, ದಾಳಿಂಬ ಇವುಗಳು ಬೆಳೆಯುತ್ತವೆ, ಎಣ್ಣೆ ಮರಗಳು, ಜೇನು ಸಿಕ್ಕುತ್ತವೆ ಎಂಬುದಾಗಿ ನಾವು ನೋಡ್ತೇವೆ. Verse 9, "A land where bread will not be scarce
ಅಲ್ಲಿ 9ನೇ ವಚನದಲ್ಲಿ ನಾವು ನೋಡ್ತೇವೆ, ಅಲ್ಲಿ ನೀವು ದುರ್ಭಿಕ್ಷವನ್ನೇ ಕಾಣದೆ ಸಮೃದ್ಧಿಯಾಗಿ ಉಂಡು ಯಾವ ಕೊರತೆಯೂ ಇಲ್ಲದೆ ಇರುವಿರಿ ಎಂಬುದಾಗಿ ನಾವು ನೋಡ್ತೇವೆ. Bread will not be scarce. ಅಲ್ಲಿ ಯಾವುದೇ ರೀತಿಯಾದಂತ ದುರ್ಭಿಕ್ಷಣವು ಅದು ಇರುವುದಿಲ್ಲ. Verse 9, a land where bread will not be scarce and you will have lack of nothing. ಮತ್ತು ಅಲ್ಲಿ ನಾವು ನೋಡ್ತೇವೆ, ಆ ದೇಶದಲ್ಲಿ ಯಾವಾಗ್ಲೂ ಸಮೃದ್ಧಿಯಾಗಿ ನೀವು ಉಂಡು ಯಾವಾಗ್ಲೂ ಕೊರತೆ ಇಲ್ಲದೆ ಇರುವಿರಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. Remember this God. ಇದನ್ನ ಈ ದೇವರನ್ನ ನೀವು ನೆನಪು ಮಾಡಿಕೊಳ್ಳಿರಿ. Remember, it is God who gives you the ability to produce wealth. ದೇವರು ತಾನೇ ಆ ಒಂದು ಐಶ್ವರ್ಯವನ್ನ ಉಂಟು ಮಾಡುವಂತ ಸಾಮರ್ಥ್ಯವನ್ನು ನಿಮ್ಮಲ್ಲಿ ಕೊಡುವಾತನು ದೇವರಾಗಿದ್ದಾನೆ ಎಂಬುದಾಗಿ ನೀವು ನೆನಪು ಮಾಡ್ರಿ. Towards the end, we have a serious warning. ಮತ್ತು ಕೊನೆಯದಾಗಿ ಅಲ್ಲಿ ಒಂದು ವಾರ್ನಿಂಗ್ ಅಲ್ಲಿ ಕೊಡಲ್ಪಟ್ಟಿದೆ. Verse 19, it says, 19ನೇ ವಚನ ಈ ರೀತಿಯಾಗಿ ಹೇಳುತ್ತೆ, if you ever forget the Lord your God and follow other gods, you will be destroyed. ನೀವು ನಿಮ್ಮ ದೇವರಾದ ಯೆಹೋವನನ್ನು ಮರೆತು ಇತರ ದೇವರುಗಳನ್ನ ಅವಲಂಬಿಸಿ ಪೂಜಿಸಿದರೆ ನೀವು ತಪ್ಪದೆ ನಾಶವಾಗಿ ಹೋಗುವಿರಿ ಎಂಬುದಾಗಿ ನಾವು ನೋಡ್ತೇವೆ. And we know the story, we know the history. ನಾವು ಇತಿಹಾಸವನ್ನು ಬಲ್ಲವರು ನಾವಾಗಿದ್ದೇವೆ, ಇರುವಂತಹ ಎಲ್ಲಾ ವಿಷಯವನ್ನ ಬಲ್ಲವರು ನಾವಾಗಿದ್ದೇವೆ. The children of Israel disobeyed. ದೇವರ ಮಕ್ಕಳಾದಂತ ಇಸ್ರಾಯೇಲರು ಅವರು ಅವಿಧೇಯರಾದ್ರು. They turned to idolatry. ಅವರು ವಿಗ್ರಹ ಆರಾಧನೆಗೆ ಮಾಡುವುದನ್ನ ಪ್ರಾರಂಭಿಸಿದರು. What happened? ಅವ್ರಿಗೆ ಏನಾಯ್ತು? They were banished from their country. ಅವರು ಆ ದೇಶದಿಂದ ಹೊರ ಹಾಕಲ್ಪಟ್ಟರು. They lost the country that God had given them. ದೇವರು ಅವರಿಗೆ ಕೊಟ್ಟಂತ ದೇಶದಿಂದ ದೇಶವನ್ನ ಅವರು ಕಳೆದುಕೊಂಡರು. And what happened? ಮತ್ತು ಏನಾಯ್ತು? For 2000 years, the Jews have been wandering. 2000 ವರ್ಷಗಳ ತನಕ ಆ ಯಹೂದ್ಯರುಗಳು ಅವರೆಲ್ಲರೂ ಸಹ ಅವರಿನ್ನೂ ಅವರಾಗಿದ್ದಾರೆ. They forgot God. ಅವರು ದೇವರನ್ನ ಮರೆತು ಹೋದರು. And they became wanderers. ಮತ್ತು ಅವರು ಅಲೆಮಾರಿಗಳಾಗಿ ಅವರು ಮಾರ್ಪಟ್ಟರು. Until 1948. 1948ನೇ ಇಸ್ವಿಯವರೆಗೂ. When God, according to his prophetic promise, brought them back to the land of Israel. ದೇವರು ಆ ಪ್ರವಾದನ ಪೂರ್ವಕವಾಗಿ ವಾಗ್ದಾನ ಮಾಡಿದಂತ ರೀತಿಯಲ್ಲಿಯೇ ದೇವರು ಆ ಇಸ್ರಾಯೇಲರನ್ನ ಹಿಂತಿರುಗಿ ಆ ಇಸ್ರಾಯೇಲ್ ಜಾಗಕ್ಕೆ ಆತನು ಕರ್ತಂದನು. So brothers and sisters, ಆದ್ದರಿಂದ ಸಹೋದರ ಸಹೋದರಿಯರೇ, when God lavishes us with great and good gifts, ದೇವರು ನಮ್ಮ ಜೀವಿತಗಳಲ್ಲಿ ಬಹಳ ಉತ್ತಮವಾದಂತಹ ಒಂದು ಕಾಣಿಕೆಗಳನ್ನ, ಉತ್ತಮವಾದಂತಹ ಕ್ರಿಯೆಗಳನ್ನ ಆತನ ನಮ್ಮ ಜೀವಿತದಲ್ಲಿ ಮಾಡುವಾಗ should not result in our going away from God. ನಾವು ದೇವರಿಂದ ದೂರ ಹೋಗುವಂತವರು ನಾವಾಗಿರಬಾರದು. There is a tendency when God prospers us, grants us success, when he makes everything going good for us, there is a tendency to become complacent and to go away from God. ದೇವರು ತನ್ನ ಎಲ್ಲಾ ಸರ್ವ ಐಶ್ವರ್ಯವನ್ನ ನಮಗೆ ಆಶೀರ್ವಾದವಾಗಿ ಕೊಡುವಾಗ ಮನುಷ್ಯರಾದಂತ ನಾವು ದೇವರಿಗೆ ಅವಿಧೇಯರಾಗಿದ್ದು ನಾವು ದೇವರಿಂದ ದೂರ ಹೋಗುವಂತವರು ನಾವಾಗಿರ್ತೇವೆ. Oh, what a tragedy it will be if we forget God when he blesses us abundantly. ದೇವರು ನಮ್ಮನ್ನು ಅತಿ ಹೆಚ್ಚಾಗಿ ಆತನು ಆಶೀರ್ವದಿಸುವಾಗ ನಾವು ದೇವರನ್ನೇ ಮರೆತು ಹೋಗುವಂತದ್ದು ಅದು ಎಷ್ಟು ದುಃಖಕರವಾಗಿದೆ. The Apostle Paul was a great practitioner of thanksgiving. ಅಪೊಸ್ತಲನಾದಂತ ಪೌಲನು ಆತನು ಕೃತಜ್ಞತೆ ಹೇಳುವುದನ್ನ ಆತನು ಹೆಚ್ಚಾಗಿ ಆತನು ಮಾಡುತ್ತಿದ್ದಂತವನು ಆತನಾಗಿದ್ದನು. Great practitioner of thanksgiving. ಆತನು ಕೃತಜ್ಞತೆ ಹೇಳುವಂತದ್ದನ್ನೇ ಯಾವಾಗಲೂ ಮಾಡುತ್ತಿದ್ದನು. In 13 letters that he wrote to the church, 13 ಪತ್ರಿಕೆಗಳು ಆತನು ಸಭೆಗಳಿಗೆ ಬರೆದಿರುವುದರಲ್ಲಿ, in 9 of those letters, 46 times he speaks of thanksgiving. 9 ಪತ್ರಿಕೆಗಳಲ್ಲಿ 46 ಬಾರಿ ಆತನು ಕೃತಜ್ಞತೆ ಹೇಳುವುದರ ಕುರಿತಾಗಿ ಆತನು ಬರೆದಿರುತ್ತಾನೆ. It was part of his DNA, Apostle Paul, to say thank you. ಆತನ ದೇಹದ DNA ಯಲ್ಲಿಯೇ ಆ ಕೃತಜ್ಞತೆ ಹೇಳುವಂತದ್ದು ಅದು ಬರೆಯಲ್ಪಟ್ಟಿತ್ತು. When we are grateful and appreciative of all that God has done, you know what happens? We become thankful and we share that gratitude with others. ದೇವರು ಮಾಡಿರುವಂತಹ ಕಾರ್ಯಗಳಿಗೋಸ್ಕರವಾಗಿ ನಾವು ಕೃತಜ್ಞರಾಗಿ ನಡೆಯುವಾಗಲೇ ನಾವು ಬೇರೆಯವರಿಗೂ ಸಹ ನಾವು ಕೃತಜ್ಞರಾಗಿರುವಂತವ್ರು ನಾವಾಗಿರ್ತೇವೆ.
Romans chapter 16. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ. Now that's not the favorite chapter of most of us. ಬಹಳಷ್ಟು ಜನರಿಗೆ ಅದು ಇಷ್ಟವಿಲ್ಲದೆ ಇರುವಂತಹ ಒಂದು ಅಧ್ಯಾಯ ಅದಾಗಿರ್ತದೆ. Because it's a list of 30 names. ಯಾಕಂದ್ರೆ ಅಲ್ಲಿ 30 ಹೆಸರುಗಳು ಅಲ್ಲಿ ಬರೆಯಲ್ಪಟ್ಟಿದೆ. Names as interesting as Kannada names and Marathi names. ಮರಾಠಿಯಲ್ಲಿ ಇರುವಂತಹ ಹೆಸರುಗಳ ರೀತಿಯಲ್ಲಿ ಇರುವಂತಹ ಹೆಸರುಗಳು ಅದಾಗಿರ್ತದೆ. Kannada names also, brother. ಕನ್ನಡ ಹೆಸರುಗಳ ರೀತಿಯಲ್ಲಿಯೂ ಸಹ. So, not easy to pronounce those names. ಅದನ್ನ ಉಚ್ಚರಿಸುವಂತದ್ದು ಅಷ್ಟು ಬಹಳ ಸುಲಭವಾಗಿಲ್ಲ. Romans 16, it's a thank you letter. ಈ ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯವು ಅದು ಕೃತಜ್ಞತೆಯನ್ನ ಹೇಳಲು ಬರೆದಿರುವಂತಹ ಒಂದು ಪತ್ರ ಅದಾಗಿರುತ್ತದೆ. These days we think of thank you letter only when we get married. ಈಗಿನ ಕಾಲದಲ್ಲಿ ಈ ಒಂದು ಕೃತಜ್ಞತೆಯ ಪತ್ರಗಳನ್ನ ಬರೆಯುವಂತದ್ದು ಅದು ಮದುವೆ ಆದಾಗ ಮಾತ್ರ. You get a little card and all those who come, you just hand it out. ಒಂದು ಸಣ್ಣ ಒಂದು ಪತ್ರವನ್ನ ಬರೆದು ಬಂದವರೆಲ್ಲರಿಗೂ ಸಹ ಕೊಡುವಂತವ್ರು ನಾವು ಆಗಿರ್ತೇವೆ. Don't mistake me, there's nothing wrong in that. ನೀವು ತಪ್ಪಾಗಿ ತಿಳಿಯಬೇಡಿರಿ, ಆ ರೀತಿಯಲ್ಲಿ ಮಾಡುವಂತದ್ರಲ್ಲಿ ಏನು ತೊಂದರೆ ಇಲ್ಲ. Romans 16. ರೋಮ 16ನೇ ಅಧ್ಯಾಯ. Paul's thank you letters. ಪೌಲನ ಒಂದು ಕೃತಜ್ಞತೆಯ ಪತ್ರ ಅದಾಗಿರುತ್ತದೆ. The sum and substance of that chapter is, please greet and say thank you to Priscilla, Aquila, to Phoebe, to Rufus's mother, so on and so forth. ಈ ಒಂದು ಪತ್ರದ ಒಂದು ಸಾರಾಂಶ ಏನು ಎಂಬುದಾಗಿ ನೋಡುವಾಗ, ಪ್ರಿಸ್ಕ್ವಿಲಾ ಮತ್ತು ಅಕ್ವಿಲಳಿಗೆ ನೀವು ವಂದನೆಯನ್ನ ಸಲ್ಲಿಸಿರಿ ಮತ್ತು ಅವರ ಜೊತೆಯಲ್ಲಿದ್ದಂತವರೆಲ್ಲರಿಗೂ ಸಹ ನೀವು ವಂದನೆಯನ್ನ ಸಲ್ಲಿಸಿರಿ ಎಂಬುದಾಗಿ ಆತನು ಬರೆಯುವಂತವನು ಆತನಾಗಿರ್ತಾನೆ. Say thank you. ನೀವು ವಂದನೆಯನ್ನ ನೀವು ಸಲ್ಲಿಸಿರಿ, ಕೃತಜ್ಞತೆಯನ್ನು It's a ಹೇಳಿರಿ. great thing to say thank you. ಎಷ್ಟು ಒಳ್ಳೆಯ ಕಾರ್ಯವು ಕೃತಜ್ಞತೆ ಹೇಳುವಂತದ್ದು ಅದಾಗಿದೆ. Let's follow Paul's example. ನಾವು ಪೌಲನ ಉದಾಹರಣೆಯನ್ನ ನಾವು ಹಿಂಬಾಲಿಸುವಂತವ್ರು ನಾವಾಗಿರೋಣ. Now this afternoon I just want to highlight two scripture passages or two verses where Paul exhorts us to be thankful. ನಾನು ಈ ಮಧ್ಯಾಹ್ನದ ವೇಳೆಯಲ್ಲಿ 2 ವಾಕ್ಯ ಭಾಗಗಳನ್ನ ನಾನು ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ಅದರಲ್ಲಿ ಪೌಲನು ನಾವು ಕೃತಜ್ಞರಾಗಿ ಹೇಗೆ ಬದುಕಬೇಕು ಎಂಬುದಾಗಿ ಆತನು ಹೇಳುವಂತವನಾಗಿರ್ತಾನೆ. These are two familiar verses. ಇದು ಬಹಳ ಚಿರಪರಿಚಿತವಾಗಿರುವಂತಹ 2 ವಾಕ್ಯ ಭಾಗಗಳು. The first one is 1 Thessalonians chapter 5 verses 16 to 18. ಮೊದಲನೇ ವಾಕ್ಯ ಭಾಗವು ಅದು 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ Verse 16 to 18. I'll tell you, no need to read it. 16ರಿಂದ 18ನೇ ವಚನದವರೆಗೂ The three things Paul commands us to do. ಅಲ್ಲಿ 3 ವಿಷಯಗಳನ್ನ ಆತನು ಆಜ್ಞಾಪಿಸುತ್ತಿರುವಂತವನು ಆತನಾಗಿದ್ದಾನೆ. The first one is rejoice always. ಮೊದಲನೆಯ ಕಾರ್ಯ ಅದು ನೋಡುವಾಗ ಯಾವಾಗಲೂ ಸಂತೋಷಿಸಿರಿ. Second, pray continually. ಎರಡನೇದಾಗಿ ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. And the third one, give thanks in all circumstances. ಮತ್ತು ಮೂರನೆಯದಾಗಿ ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. All of us know this verse. It is familiar. ನಾವೆಲ್ಲರೂ ಸಹ ಈ ವಾಕ್ಯ ಭಾಗವನ್ನ ತಿಳಿದಿರುವಂತವ್ರು ನಾವಾಗಿದ್ದೇವೆ. But is it easy to practice? ಆದ್ರೆ ನಾವು ಅದೇ ರೀತಿಯಾಗಿ ನಡೆದುಕೊಳ್ಳುತ್ತಾ ಇದ್ದೇವಾ? It's all right once in a while, especially on Sundays, to rejoice. ಯಾವಾಗದು ಈ ವಾರದ ಒಂದು ದಿನದಲ್ಲಿ ಭಾನುವಾರದಂದು ನಾವು ಸಂತೋಷ ಪಡುವಂತದ್ದು ಸಾಕು. Nice worship service. ಒಳ್ಳೆಯ ಒಂದು ಆರಾಧನೆಯ ಕೂಟ. Met all the nice friends. ಎಲ್ಲಾ ಸ್ನೇಹಿತರನ್ನ ನಾವು ಸಂಧಿಸಿದ್ದೇವೆ. And went home and had nice mutton curry and rasagula. ಮತ್ತು ಮನೆಗೆ ಹೋಗಿ ಒಳ್ಳೆ ಒಂದು ಮಟನ್ ಸಾರನ್ನ ತಿಂದು ಆ ರಸಗುಲ್ಲವನ್ನು ತಿಂದಿದ್ದೇವೆ. Is it difficult to rejoice? ಆ ಸಂತೋಷ ಪಡುವಂತದ್ದು ಕಷ್ಟವಾ? ಇಲ್ಲ. But it should not just be a Sunday habit. ಆದ್ರೆ ಸಂತೋಷ ಪಡುವಂತದ್ದು ಅದು ಬರೀ ಭಾನುವಾರದ ದಿನದಂದು ಸಂತೋಷ ಪಡುವಂತದ್ದು ಅದಾಗಿರಬಾರದು. Rejoice always. ಯಾವಾಗ್ಲೂ ಸಂತೋಷ ಪಡಿರಿ. Pray continually. ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. Pray continually. ಯಾವಾಗ್ಲೂ ಎಡೆಬಿಡದೆ ಪ್ರಾರ್ಥಿಸಿರಿ. It is not too difficult to pray in the city of Bangalore. ಈ ಒಂದು ಬೆಂಗಳೂರು ಸಿಟಿಯಲ್ಲಿ ಇರುವಾಗ ಪ್ರಾರ್ಥಿಸುವಂತದ್ದಕ್ಕೆ ಯಾವ ತೊಂದರೆ ಇಲ್ಲ. Especially if you happen to be on the Bangalore road.
ವಿಶೇಷವಾಗಿ ನೀವೇನಾದ್ರೂ ಬೆಂಗಳೂರಿನ ರಸ್ತೆಗಳಲ್ಲಿರುವುದಾದ್ರೆ ನೀವು ಅದು ಯಾವುದೇ ತೊಂದರೆಯೇ ಇಲ್ಲ. I'm constantly praying when I drive, Lord, let nobody hit me. And also, please prevent me from hitting anybody. ನಾನು ರಸ್ತೆಯಲ್ಲಿ ಗಾಡಿಯನ್ನು ಓಡಿಸುವಾಗ ನಾನು ಯಾವಾಗ್ಲೂ ಪ್ರಾರ್ಥಿಸ್ತಾ ಇರ್ತೇನೆ, ಅದೇನಂದ್ರೆ ದೇವರೇ ಯಾರು ಕೂಡ ನನಗೆ ಬಂದು ಗುದ್ದಬಾರ್ದು ಮತ್ತು ನಾನು ಬೇರೆಯವರಿಗೆ ಗುದ್ದಬಾರ್ದು ಎಂಬುದಾಗಿ. Lot of Christians pray in Bangalore. ಬಹಳಷ್ಟು ಕ್ರೈಸ್ತರು ಅವರು ಬೆಂಗಳೂರಿನಲ್ಲಿ ಪ್ರಾರ್ಥಿಸುವಂತವರು ಅವರಾಗಿರ್ತಾರೆ. The third thing, ಮೂರನೇ ವಿಷಯ, give thanks in all circumstances. ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ ಎಂಬುದಾಗಿ. In all circumstances. ಎಲ್ಲಾದರಲ್ಲಿಯೂ. Is it easy to give thanks when you get a medical report that is not very favorable? ನಿಮಗೆ ಯಾವ್ದಾದ್ರೂ ವೈದ್ಯಕೀಯ ಒಂದು ಪರೀಕ್ಷೆಯಲ್ಲಿ ನಿಮಗೆ ಇಷ್ಟವಿಲ್ಲದೆ ಇರುವಂತಹ ರಿಸಲ್ಟ್ ಬಂದಿರುವಾಗ ನೀವು ಕೃತಜ್ಞತೆ ಹೇಳುವುದಕ್ಕೆ ಸಾಧ್ಯವಿದೆಯಾ? Go attend your office and on Monday morning and you have an environment that is so hostile to you as a Christian. Is it possible to give thanks? ನೀವು ಸೋಮವಾರದ ದಿನದಲ್ಲಿ ನಿಮ್ಮ ಕಚೇರಿಗೆ ಹೋಗಿರುವಾಗ ಅಲ್ಲಿ ಬಹಳ ಒಂದು ಗೊಂದಲದ ಒಂದು ಸ್ಥಿತಿಗತಿಗಳಿರುವಾಗ ಕ್ರೈಸ್ತರಾಗಿ ನೀವು ದೇವರಿಗೆ ಕೃತಜ್ಞತೆ ಹೇಳಲು ಸಾಧ್ಯವಿದೆಯಾ? Brothers and sisters, it is here where our faith is tested. ಸಹೋದರ ಸಹೋದರಿಯರೇ, ನಮ್ಮ ನಂಬಿಕೆಯು ಇಂಥ ಸ್ಥಿತಿಗಳಲ್ಲಿ ಅದು ಪರೀಕ್ಷಿಸಲ್ಪಡುವಂತದ್ದಾಗಿರುತ್ತದೆ. I must confess, many times I found it very difficult to give thanks in all circumstances. ನಾನು ಅರಿಕೆ ಮಾಡಿಕೊಳ್ಳುತ್ತೇನೆ, ಅದೇನೆಂದ್ರೆ ಎಲ್ಲಾದರಲ್ಲಿಯೂ ನಾನು ಕೃತಜ್ಞತಾ ಸ್ತುತಿ ಮಾಡುವುದರಲ್ಲಿ ಅಸಫಲನಾಗಿರುತ್ತೇನೆ. Thank God when your head hits the pillow at night, you can go to sleep and sleep soundly. ರಾತ್ರಿ ವೇಳೆಯಲ್ಲಿ ನಮ್ಮ ತಲೆಯು ಆ ದಿಂಬಿಗೆ ಇಡುವಾಗ ದೇವರು ಆ ಒಂದು ಒಳ್ಳೆಯ ನಿದ್ದೆಯನ್ನ ಆತನು ಕೊಟ್ಟಿದ್ದಾನೆ, ಅದಕ್ಕೋಸ್ಕರವಾಗಿ ಕೃತಜ್ಞನಾಗಿದ್ದೇನೆ. It's easy to give thanks. It's easy to give thanks. ದೇವರಿಗೆ ಕೃತಜ್ಞತೆ ಹೇಳುವಂತದ್ದು ಅದು ಬಹಳ ಸುಲಭವಾಗಿದೆ. But certain nights when you get up 6 times or 7 times, you cannot sleep. Is it possible to give thanks? ಆದ್ರೆ ಕೆಲವು ರಾತ್ರಿ ವೇಳೆಗಳಲ್ಲಿ ನಿಮ್ಗೆ ನಿದ್ರೆಯು ಬಾರದೆ ಇರುವಾಗ ನೀವು ಬಹಳಷ್ಟು ಸಾರಿ ಎಚ್ಚೆತ್ತುಕೊಳ್ಳುತ್ತಿರುವಾಗ ನೀವು ದೇವರಿಗೆ ಕೃತಜ್ಞತೆಯ ಸ್ತುತಿ ಮಾಡುವಂತದ್ದು ಅದು ಸಾಧ್ಯವಾಗಿದೆಯಾ? On the human plane, it's not possible. ಮನುಷ್ಯರಾಗಿ ನಾವು ಯೋಚಿಸುವಾಗ ಅದು ಸಾಧ್ಯವಿಲ್ಲ. God demands, and Paul says, give thanks in all circumstances. ಆದ್ರೆ ಪೌಲನು ಇಲ್ಲಿ ಆಜ್ಞಾಪಿಸುತ್ತಿರುವುದು ಏನೆಂಬುದಾಗಿ ನೋಡುವಾಗ ಎಲ್ಲಾದರಲ್ಲಿಯೂ ನೀವು ಕೃತಜ್ಞತಾ ಸ್ತುತಿ ಮಾಡಿರಿ ಎಂಬುದಾಗಿ ಆತನು ಹೇಳ್ತಾನೆ. Why? ಯಾಕೆ? It's the will of God. ಯಾಕಂದ್ರೆ ಅದು ದೇವರ ಚಿತ್ತವಾಗಿದೆ. So that is the motivation. ಅದೇ ನಮಗೆ ಉತ್ತೇಜಿಸುವಂತದ್ದು ಅದಾಗಿರುತ್ತದೆ. It is God's desire and God's will that you're a different person. Your DNA is different and you must learn and come to this point of saying, give thanks in all circumstances. ಯಾಕಂದ್ರೆ ಎಲ್ಲಾ ವೇಳೆಯಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡುವಂತದ್ದು ಅದು ದೇವರ ಇಚ್ಛೆ ಮತ್ತು ದೇವರ ಒಂದು ಆಶೆಯು ಅದಾಗಿರುತ್ತದೆ. Was it, Paul, you did not face the challenges and pressures that I am going through. ನಾವು ಪೌಲನ ಜೀವಿತವನ್ನು ನಾವು ನೋಡುವಾಗ ನಾನು ಹೊಂದುತ್ತಿರುವಂತಹ ತೊಂದರೆಗಳು ಅದಕ್ಕಿಂತ ಮಿಗಿಲಾದಂತಹ ತೊಂದರೆಗಳನ್ನು ಪೌಲನು ತನ್ನ ಜೀವಿತದಲ್ಲಿ ಕಾಣಲಿಲ್ವೇ? So it's easy for you to say, give thanks in all circumstances. ನಾವು ದೇವರಿಗೆ ಎಲ್ಲಾದ್ರಲ್ಲಿಯೂ ಕೃತಜ್ಞತೆಯನ್ನ ಮಾಡಿರಿ, ಕೃತಜ್ಞತಾ ಸ್ತುತಿ ಮಾಡಿರಿ ಎಂಬುದಾಗಿ ಹೇಳುವಂತದ್ದು ಸುಲಭವಾಗಿದೆ. Paul practiced his sermon. ಪೌಲನು ಆತನು ತನ್ನ ಒಂದು ಬೋಧನೆಯನ್ನ ಆತನು ಪ್ರಾಕ್ಟೀಸ್ ಮಾಡುತ್ತಿದ್ದಂತವನಾಗಿದ್ದನು. We preachers and speakers cannot say that this is very true of us. ಆದ್ರೆ ನಾವು ಈಗಿನ ದಿನದಲ್ಲಿ ನಾವು ಈ ರೀತಿಯಾಗಿ ಹೇಳಿಕೊಳ್ಳಲು ಸಾಧ್ಯವಿಲ್ಲ. Oh, yes. Give thanks in all circumstances. He meant it, he practiced it.
ಪೌಲನು ಆತನು ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ ಎಂಬುದಾಗಿ ಆತನು ಹೇಳುವುದು ಮಾತ್ರವಲ್ಲ, ಆತನು ತನ್ನ ಜೀವಿತದಲ್ಲಿಯೂ ಅದೇ ರೀತಿಯಾಗಿ ನಡೆದುಕೊಂಡಂತವನು ಆತನಾಗಿದ್ದನು. Paul, how did you manage? ಪೌಲನು ಯಾವ ರೀತಿಯಲ್ಲಿ ಇದನ್ನು ಮಾಡಿದನು? We have the answer in Philippians 4:12. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ನಮಗೆ ಉತ್ತರ ಉಂಟು. And it says, I have learned, no matter, I know what it is to be in need, I know what it is to have plenty, but I have learned the secret of being content in every situation. ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನ ಕಲಿತುಕೊಂಡಿದ್ದೇನೆ. ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾದ್ರೂ, ಕೊರತೆಯುಳ್ಳವನಾದ್ರೂ, ಯಾವ ತರಹದ ಸ್ಥಿತಿಯಲ್ಲಿರುವವನಾದ್ರೂ ಅದರ ಗುಟ್ಟು ನನಗೆ ತಿಳಿದದೆ. Give thanks in all circumstances. ಎಲ್ಲಾದ್ರಲ್ಲಿಯೂ ನೀವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡಿರಿ. It is possible with God's grace. ದೇವರ ಕೃಪೆಯಿಂದ ಅದು ಖಂಡಿತವಾಗಿಯೂ ಸಾಧ್ಯವಾಗುವಂತದ್ದು ಅದಾಗಿದೆ. Now the second verse, ಎರಡನೇ ಒಂದು ವಾಕ್ಯ, Colossians chapter 2, verse 6 to 7. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6 ಮತ್ತು 7ನೇ ವಚನ. ಆದುದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನವನಿದ್ದರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ನೇರೂರಿಕೊಂಡು ಭಕ್ತಿ ವೃತ್ತಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವರಾಗಿರಿ. Now in 1 Thessalonians 5, we just listen to the exhortation of Paul. He says, give thanks in all circumstances. ನಾವು ಆ ಒಂದು ವಾಕ್ಯ ಭಾಗದಲ್ಲಿ ನೋಡಿದ ಹಾಗೆ ಎಲ್ಲದರಲ್ಲಿಯೂ ನೀವು ದೇವರಿಗೆ ಕೃತಜ್ಞತೆ ಸ್ತುತಿಯನ್ನು ಮಾಡಿರಿ ಎಂಬುದಾಗಿ ಆತನು ಹೇಳಿದನು. While we recognize it's a challenge in many situations, ಅದು ಬಹಳ ಒಂದು ಸವಾಲಿನ ರೀತಿಯಲ್ಲಿ ಅದು ಇರುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುವಾಗ, now Paul says in Colossians 2, 6 to 7, ಈಗ ಕೊಲೊಸ್ಸೆ ಪತ್ರಿಕೆಯಲ್ಲಿ ಆತನು 6 ಮತ್ತು 7ನೇ ವಚನದಲ್ಲಿ ಈ ರೀತಿಯಾಗಿ ಆತನು ಹೇಳ್ತಾನೆ. he says, overflow, abound in thanksgiving. ನೀವು ಹೆಚ್ಚೆಚ್ಚಾಗಿ ಆತನಿಗೆ ಸ್ತೋತ್ರ ಮಾಡಿರಿ ಎಂಬುದಾಗಿ ಆತನು ಬರೆಯುವಂತವನಾಗಿದ್ದಾನೆ. Not just giving thanks, but it says overflow. ನೀವು ಕೃತಜ್ಞತಾ ಸ್ತುತಿ ಮಾಡಿರಿ ಎಂಬುದಾಗಿ ಹೇಳುವುದು ಮಾತ್ರವಲ್ಲ, ನೀವು ಹೆಚ್ಚೆಚ್ಚಾಗಿ ನೀವು ಕೃತಜ್ಞತಾ ಸ್ತುತಿಯನ್ನು ಮಾಡಿರಿ ಎಂಬುದಾಗಿ ಆತನು ಹೇಳ್ತಾನೆ. What a demand. ಆತನು ಎಂತ ಒಂದು ಆಜ್ಞೆಯನ್ನು ಆತನು ಕೊಡ್ತಾನೆ. Again I ask the question, Paul, how is this possible? ನಾನು ಮತ್ತೆ ಆ ಪ್ರಶ್ನೆಯನ್ನು ನಾನು ಕೇಳುತ್ತೇನೆ, ಪೌಲನೇ, ಇದು ಯಾವ ರೀತಿಯಲ್ಲಿ ಇದು ಸಾಧ್ಯವಾಗಿದೆ? Do you know that I live in the city of Bangalore? ನಾನು ಈ ಒಂದು ಬೆಂಗಳೂರು ಪ್ರಾಂತದಲ್ಲಿ ನಾನು ಬದುಕ್ತಾ ಇದ್ದೇನೆ Do you know the people ತಿಳಿದಿದೆಯಾ? I come in contact with? ನಾನು ಸಂಧಿಸುವಂತ ಜನರು ಯಾವ ರೀತಿಯಲ್ಲಿ ಇದ್ದಾರೆ ಎಂಬುದಾಗಿ ನೀನು ತಿಳಿದಿದೆಯಾ? Do you know the conditions under which I operate here? ನಾನು ಎಂತ ಪರಿಸ್ಥಿತಿಗಳಲ್ಲಿ ನಾನು ಕಾರ್ಯ ಮಾಡ್ತಾ ಇದ್ದೇನೆ ಎಂಬುದಾಗಿ ನೀನು ತಿಳಿದಿದೆಯಾ? What a struggle it is. ಎಂತ ಕಷ್ಟಕರವಾದಂತ ಸ್ಥಿತಿ ಇದಾಗಿದೆ. And you're exhorting me, you're instructing me, overflow with thanksgiving. ಮತ್ತು ನೀನು ಹೇಳುತ್ತಿರುವಂತದ್ದೇನೆಂದ್ರೆ ನೀನು ಹೆಚ್ಚೆಚ್ಚಾಗಿ ನೀನು ಕೃತಜ್ಞತಾ ಸ್ತುತಿ ಮಾಡು ಎಂಬುದಾಗಿ ಹೇಳ್ತಾ ಇದೀಯಾ. Okay, what does Paul say? ಅದಕ್ಕೆ ಪೌಲನ್ ಏನಂತ ಉತ್ತರ ಕೊಡ್ತಾನೆ? Go to 2 Corinthians chapter 1. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. You can read it at home. 2 Corinthians 1 verse 8 to 11. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 8ನೇ ವಚನ. ನಿಮ್ಮ ಮನೆಗಳಿಗೆ ಹೋಗಿ ನೀವು ಓದ್ರಿ. Paul says, writing to the Colossian believers, I don't want you to be ignorant of what I have gone through. ಅಲ್ಲಿ ಆತನು ಬರೆಯುವಾಗ ಆತನು ಹೇಳುತ್ತಾನೆ, ನಾನು ಯಾವುದನ್ನ ನಿಮಗೆ ಹೇಳಿದ್ದೇನೋ ಅದನ್ನ ನೀವು ಬಿಟ್ಟು ಬಿಡಬೇಡಿರಿ ಎಂಬುದಾಗಿ. Brothers in Colossae, please understand, we were under great pressure, far beyond our ability. 2 Corinthians chapter 1 verse 8 to 11. I'll just read the main verse. We were under great pressure, far beyond our ability to endure, that we despaired of even life. 8ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದುತ್ತೇವೆ, ಸಹೋದರರೇ, ಅಸ್ಯ ಸೀಮೆಯಲ್ಲಿ ನಮಗೆ ಸಂಭವಿಸಿದ ಸಂಕಟವನ್ನು ಕುರಿತು ವಿಚಾರಿಸುತ್ತೀರೋ? ಅದರಲ್ಲಿ ನಾವು ಬಲವನ್ನು ಮೀರಿದಂತ ಅತ್ಯಧಿಕವಾದ
ಭಾರದಿಂದ ಕುಗ್ಗಿ ಹೋಗಿ ಜೀವ ಉಳಿಯುವ ಮಾರ್ಗವನ್ನ ಕಾಣದವರಾದೆವೆಂಬುದನ್ನ ನೀವು ತಿಳಿಯಬೇಕೆಂದು ಅಪೇಕ್ಷಿಸುತ್ತೇನೆ. Paul is challenging us previously, overflow in thanksgiving. ನಾವು ಹಿಂದೆ ನಾವು ನೋಡಿದಂತಹ ರೀತಿಯಲ್ಲಿ ಆತನು ನಮಗೆ ಹೇಳುತ್ತಿರುವುದೇನೆಂದ್ರೆ, ನೀವು ಹೆಚ್ಚೆಚ್ಚಾಗಿ ನೀವು ಕೃತಜ್ಞತಾ ಸ್ತುತಿ ಮಾಡಿರಿ. And here in this verses, Paul is saying, I know what I am speaking about. ಇಲ್ಲಿ ಮತ್ತು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಓದುವಾಗ ಆತನು ಬರೆಯುತ್ತಿರುವುದೇನೆಂದ್ರೆ, ನಾನು ಏನನ್ನ ನಾನು ಹೇಳುತ್ತಾ ಇದ್ದೇನೋ ಅದನ್ನ ಬಲ್ಲವನು ನಾನಾಗಿದ್ದೇನೆ It's ಎಂಬುದಾಗಿ. not just academic. ಅದು ಬರೀ ನಾವು ವಾಕ್ಯ ಪೂರ್ವಕ ಆಗಿರುವಂತದ್ದು ಮಾತ್ರವಲ್ಲ, It is a reality in my life. ಅದು ವೈಯಕ್ತಿಕವಾದಂತಹ ಜೀವಿತದಲ್ಲಿ ನಿಜವಾಗಿ ಇರುವಂತದ್ದು, ನೈತಿಕತೆ ಇರುವಂತದ್ದು ಅದಾಗಿದೆ. You all know that I was under great pressure. ನಾನು ಬಹಳ ಸಂಕಟದಲ್ಲಿ ಇದ್ದಂತವನು ನಾನಾಗಿದ್ದೆನು. The trials and testings were beyond my ability to endure. ನಾನು ನನ್ನ ಬಲಕ್ಕೂ ಮೀರಿದಂತ ಒಂದು ತೊಂದರೆಗಳನ್ನ ನಾನು ನೋಡಿದ್ದೇನೆ, ಸಂಕಟವನ್ನ ಸಂಭವಿಸಿದವೆ ಎಂಬುದಾಗಿ ಆತ I ಹೇಳ್ತಾನೆ. even despaired of life. ನಾನು ಮತ್ತು ನನ್ನ ಜೀವವು ಉಳಿಯುವುದೇ ಇಲ್ಲ ಎಂಬುವಂತ ಮಾರ್ಗವನ್ನ ನಾನು ನೋಡಿದ್ದೇನು ಎಂಬುದಾಗಿ ಆತನು ಹೇಳ್ತಾನೆ. Not only that, ಅಷ್ಟು ಮಾತ್ರವಲ್ಲ, 2 Corinthians 11. 2 ಕೊರಿಂಥ 11ನೇ ಅಧ್ಯಾಯ, And there you have a catalogue of all that he went through. ಮತ್ತು ಅಲ್ಲಿ ಆ ಅಧ್ಯಾಯವನ್ನು ನಾವು ಓದುವಾಗ ಆತನು ಹಾದು ಹೋದಂತ ಎಲ್ಲಾ ಕಾರ್ಯಗಳ ಕುರಿತಾಗಿ ನಾವು ನೋಡ್ತೇವೆ. 5 times 39 lashes from the Jews. 5 ಬಾರಿಗಳು 39 ಚಡಿಯೇಟುಗಳನ್ನು ಆತನು ಹೊಂದಿದನು. 3 times I was beaten with rods. 3 ಬಾರಿ ಆತನು ಬೆತ್ತದಿಂದ ಒಡಿಸಿಕೊಂಡವನು ಆತನಾಗಿದ್ದನು. Frequently in prison. ಮತ್ತು ಪದೇ ಪದೇ ಆತನನ್ನ ಆ ಒಂದು ಸೆರೆಮನೆಗೆ ಹಾಕಿದರು. Exposed to death again and again. ಮತ್ತು ಮರಣವನ್ನು ಹೊಂದುವಷ್ಟು ಆತನು ಪ್ರತಿ ಬಾರಿಯೂ ಆತನು ಮರಣವನ್ನು ಹೊಂದುವಂತ ಸ್ಥಿತಿಗೆ ಆತನು ಹೋಗುತ್ತಿದ್ದನು. So the man who is exhorting us in spite of what we are going through is a man who has seen testings, trials, persecutions, pressures, disappointments. He has drunk the bitter dregs to the bottom of the cup. ಮತ್ತು ಈ ರೀತಿಯಾಗಿ ದೇವರನ್ನ ಹೆಚ್ಚೆಚ್ಚಾಗಿ ನಾವು ಕೃತಜ್ಞತಾ ಸ್ತುತಿ ಮಾಡಬೇಕು ಎಂಬುದಾಗಿ ಕೇಳುತ್ತಿರುವಂತಹ ಮನುಷ್ಯನು, ಆತನು ಎಷ್ಟೋ ಸಂಕಟಗಳಿಂದ ಎಷ್ಟೋ ತೊಂದರೆಯಿಂದ ಹಾದು ಹೋಗಿರುವಂತವನು, ಮತ್ತು ಈ ನಾವು ಜೀವಿಸುತ್ತಿರುವಂತಹ ಜೀವಿತದ ಇನ್ನೂ ಹೆಚ್ಚಿನ ಕಹಿಯಾದಂತಹ ಸ್ಥಿತಿಗತಿಗಳನ್ನ ಕಂಡಿರುವಂತಹ ಮನುಷ್ಯನು ಆತನಾಗಿರುತ್ತಾನೆ. We cannot escape this challenge. ನಮಗೆ ಕೊಟ್ಟಿರುವಂತಹ ಈ ಒಂದು ಸವಾಲಿನಿಂದ ನಾವು ಓಡಿ ಹೋಗಲು We ಸಾಧ್ಯವಿಲ್ಲ. cannot run away from this responsibility. ನಮಗೆ ಕೊಟ್ಟಿರುವಂತಹ ಈ ಒಂದು ಜವಾಬ್ದಾರಿಯಿಂದ ನಾವು ಓಡಿ ಹೋಗಲು ನಾವು ಸಾಧ್ಯವಿಲ್ಲ. I want us to be aware that the things that is going to happen to us in 2024 and following years, things are not going to be easy. 2024ನೇ ವರ್ಷ ಮತ್ತು ಮುಂದಿನ ವರ್ಷಗಳಲ್ಲಿ ಆಗುವಂತ ಎಲ್ಲಾ ಸ್ಥಿತಿಗಳು, ಆಗುವಂತ ಎಲ್ಲಾ ಕಾರ್ಯಗಳು ಅದು ಒಳ್ಳೆಯದಾಗಿರುವುದಿಲ್ಲ. We are going to be severely tested, brothers and sisters. ನಾವು ಹೆಚ್ಚಾಗಿ ನಾವು ಪರೀಕ್ಷೆಗೆ ಒಳಪಡುವಂತವರು ನಾವಾಗಿರ್ತೇವೆ. Many of the things that we consider as securities that we can hold on to may disappear. ನಾವು ನಮ್ಮ ಒಂದು ಸೆಕ್ಯೂರಿಟಿ ಎಂಬುದಾಗಿ ನಾವು ತಿಳಿದಿರುವಂತಹ ಎಲ್ಲಾ ವಿಷಯಗಳು ಅದು ಇಲ್ಲದೆ ಇರುವಂತವು, ಅದಾಗಿರ್ತದೆ. I'm sure you know what I'm trying to get. ನಾನು ಏನನ್ನ ಹೇಳುತ್ತಾ ಇದ್ದೇನೆ ಎಂಬುವಂತದ್ದನ್ನ ನೀವು ತಿಳಿದಿದ್ದೀರಿ ಎಂಬುದಾಗಿ ನಾನು ಭಾವಿಸ್ತೇನೆ. So, in these circumstances, we are called to obey the exhortation of Paulus. ಆದ್ದರಿಂದಲೇ ಈ ಒಂದು ಸ್ಥಿತಿಗತಿಗಳಲ್ಲಿ ನಾವು ಹೇಳಲ್ಪಟ್ಟಿರುವಂತಹ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಡೆಯಬೇಕಾಗಿರುತ್ತದೆ. You know, please let us get this out of our minds. Thanksgiving, being grateful, is not dependent any longer on favorable circumstances and all the benefits and privileges that we are enjoying today. ಮತ್ತು ನಾವು ಈ ಒಂದು ಕೃತಜ್ಞತಾ ಸ್ತುತಿ ಮಾಡುವಂತದ್ದು, ಕೊಂಡಾಡುವಂತದ್ದು ಅದು ಬರೀ ಒಳ್ಳೆಯ ಸ್ಥಿತಿಗತಿಗಳಲ್ಲಿದ್ದಾಗ ಮಾತ್ರವಲ್ಲ, ಈಗಿನ ದಿನಮಾನಗಳಲ್ಲಿಯೂ ಸಹ ನಾವು ಆ ರೀತಿಯಾದಂತಹ ಕಾರ್ಯವನ್ನು ಮಾಡಬೇಕಾಗಿರುತ್ತದೆ. Not at all.
ಯಾವುದೇ ಕಾರಣಕ್ಕೂ ನಾವು ಆ ರೀತಿಯಾಗಿ ಮಾಡದೇ Thank God we ಇರುವಂತ had it for nearly 80 years. ನಾವು ಸುಮಾರು 80 ವರ್ಷಗಳ ತನಕ ನಾವು ಅದನ್ನ ಹೊಂದಿಕೊಂಡಿದ್ದ It's not going to be the same. ಅದೇ ರೀತಿಯಾಗಿ ಅದು ಇರುವಂತದ್ದಾಗಿರೋದಿಲ್ಲ. So we need to take note of the exhortation. ಆದುದರಿಂದ ದೇವರ ವಾಕ್ಯವು ನಮಗೆ ಏನನ್ನು ಹೇಳುತ್ತದೆಯೋ ಅದನ್ನ ನಾವು ಬರೆದುಕೊಳ್ಳುವಂತವ್ರು ನಾವಾಗಿರ್ಬೇಕು. Our thankfulness must only now depend upon the nature of God. ನಮ್ಮ ಕೃತಜ್ಞತಾ ಸ್ತುತಿಯು ಅದು ನಮ್ಮ ದೇವರು ಯಾವ ರೀತಿಯಲ್ಲಿರುವಂತ ದೇವರು ಆತನಾಗಿದ್ದಾನೆ ಎಂಬುವಂತದ್ದನ್ನ ನೆನಪು ಮಾಡ್ತಾ ನಾವು ಕೃತಜ್ಞತೆಯನ್ನ ಹೇಳುವಂತವರಾಗಿರ್ಬೇಕು. You know, as we learn to appreciate the nature of God, His faithfulness, ನಾವು ದೇವರ ಗುಣಲಕ್ಷಣವನ್ನ ದೇವರ ನಂಬಿಕೆಯನ್ನ ನಾವು ಆ ಒಂದು ಗುಣಲಕ್ಷಣಗಳಿಗೆ ನಾವು ಕೃತಜ್ಞರಾಗಿರುವಾಗ that He is in sovereign control, ಆತನು ಸಾರ್ವಭೌಮನು ಆತನಾಗಿದ್ದಾನೆ, that He sees from heaven what is happening here. ಆತನು ಪರಲೋಕದಿಂದ ಈ ಭೂಲೋಕದಲ್ಲಿ ಏನೆಲ್ಲ ಸಂಗತಿಗಳು ಆಗುತ್ತಿದೆ ಎಂಬುದಾಗಿ ಆತನು ಬಗ್ಗೆ ನೋಡುವಂತವನಾಗಿದ್ದಾನೆ. Not only He sees, ಆತನು ನೋಡುವುದು ಮಾತ್ರವಲ್ಲ, but as the psalmist says in Psalm 33, His eyes, the eyes of Almighty God, Creator God who's seated on the high throne, His eyes follow you and me. ಮತ್ತು ಕೀರ್ತನೆಗಾರನು 33ನೇ ಕೀರ್ತನೆಗಳಲ್ಲಿ ಆತನು ಬರೆಯುವಾಗ ಆತನು ಈ ರೀತಿಯಾಗಿ ಹೇಳ್ತಾನೆ, ಅದೇನೆಂದ್ರೆ ಸರ್ವಶಕ್ತನಾಗಿರುವಂತಹ ದೇವರ ಕಣ್ಣುಗಳು ಅದು ನಮ್ಮನ್ನ ಹಿಂಬಾಲಿಸುವಂತವುಗಳು ಅದಾಗಿರ್ತವೆ ಎಂದಾಗಿ ಆತನು ಹೇಳ್ತಾನೆ. As we learn to appreciate and know the nature of God, then we will be able to experience the spirit of thankfulness and gratitude. ನಾವು ದೇವರ ಗುಣಲಕ್ಷಣಗಳನ್ನ ನಾವು ಅರಿತುಕೊಂಡು ಕಲಿತುಕೊಂಡು ಅದಕ್ಕೆ ನಾವು ಕೃತಜ್ಞರಾಗಿ ಜೀವಿಸುವಾಗಲೇ ಆ ಒಂದು ಈ ಎಲ್ಲಾ ಲೋಕದಲ್ಲಿಯೂ ಸಹ ನಾವು ಕೃತಜ್ಞತೆಯ ಒಂದು ಗುಣಲಕ್ಷಣವನ್ನು ಪಡೆದುಕೊಳ್ಳುವಂತವ್ರು ನಾವಾಗಿರ್ತೇವೆ. How do I discover the nature of God? ನಾನು ದೇವರ ಒಂದು ಗುಣಲಕ್ಷಣವನ್ನು ನಾನು ಯಾವ ರೀತಿಯಲ್ಲಿ ನಾನು ನೋಡಬಹುದು? Only one main source. ಅದಕ್ಕೆ ಒಂದೇ ಒಂದು ಅದಕ್ಕೆ ಉತ್ತರವಾಗಿದೆ, The word of God. ದೇವರ ವಾಕ್ಯವು ಅದಾಗಿರ್ತದೆ. Prayer. ಮತ್ತು ಪ್ರಾರ್ಥನೆ ಮಾಡೋಣ. So there is a challenge and a call to go back to the word of God, to pray in order to understand God, so that we know His nature. He is unconditional now. That He is in sovereign control of my life and my affairs. Nothing happens without His knowledge. Then I can break forth into thanksgiving as Paul, the servant of God, did. ನಾವು ದೇವರಲ್ಲಿ ಪ್ರಾರ್ಥಿಸಿ ದೇವರ ವಾಕ್ಯವನ್ನು ಅಭ್ಯಾಸಿಸುವಾಗ ದೇವರು ಹೇಳುವಂತ ಎಲ್ಲಾ ಮಾತುಗಳನ್ನ ನಾವು ತಿಳಿದುಕೊಳ್ಳುವಂತವ್ರು ನಾವಾಗಿರ್ತೇವೆ. ಮತ್ತು ನಾವು ಮಾಡುವಂತ ಕಾರ್ಯವು ದೇವರ ಕಣ್ಣಿಗೆ ಮರೆಯಾಗದೆ ಎಲ್ಲವೂ ಆತನಿಗೆ ಕಾಣುವಂತದ್ದು ಅದಾಗಿದೆ ಎಂಬುವಂತದ್ದನ್ನ ಅರಿತುಕೊಂಡಾಗಲೇ ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡಲು ಅದು ಸಾಧ್ಯವಾಗಿರುವಂತದ್ದು Where do we ಅದಾಗಿರ್ತದೆ. start this practice and habit of thanksgiving? ನಾವು ಈ ರೀತಿಯಾಗಿ ಕೃತಜ್ಞತೆ ಹೇಳುವಂತದ್ದನ್ನ ಎಲ್ಲಿಂದ ನಾವು ಪ್ರಾರಂಭಿಸಬಹುದು? In our families first, ನಮ್ಮ ಕುಟುಂಬಗಳಲ್ಲಿ ಪ್ರಾರಂಭಿಸಬಹುದು, in our church. ನಮ್ಮ ಸಭೆಗಳಲ್ಲಿ. Brothers and sisters, thanksgiving delights the heart of God. ಸಹೋದರ ಸಹೋದರಿಯರೇ, ನಾವು ಕೃತಜ್ಞರಾಗಿ ನಾವು ಜೀವಿಸುವಾಗ ದೇವರಿಗೆ ಸಂತೋಷ ಉಂಟು ಮಾಡುವಂತವ್ರು ನಾವಾಗಿರ್ತೇವೆ. Ingratitude. ನಾವು ಕೃತಜ್ಞರಾಗಿರ್ಬೇಕು. Ingratitude pains the heart of God. ನಾವು ಕೃತಜ್ಞತೆ ಇಲ್ಲದೆ ಇರುವಂತವ್ರು ನಾವಾಗಿರುವಾಗ ದೇವರಿಗೆ ನೋವು ಉಂಟು ಮಾಡುವಂತವ್ರು ನಾವಾಗಿರ್ತೇವೆ. Are we going to bring delight to His heart, or will we continue causing pain to God? ನಾವು ದೇವರಿಗೆ ಸಂತೋಷವನ್ನು ಉಂಟು ಮಾಡುವಂತವ್ರು ನಾವಾಗಿರ್ತೇವಾ ಅಥವಾ ನಾವು ದೇವರಿಗೆ ನೋವನ್ನು ಉಂಟು ಮಾಡುವಂತವ್ರಾಗಿರ್ತೇವಾ ಎಂಬುದನ್ನ ನಾವು ನೋಡಿಕೊಳ್ಳೋಣ. May the Lord help us to search our heart in His presence. ದೇವರು ನಾವು ಆತನ ಸನ್ನಿಧಾನದಲ್ಲಿ ಬಂದು ನಮ್ಮ ಹೃದಯಗಳನ್ನ ನಾವು ಪರೀಕ್ಷಿಸಿ ನೋಡಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.